ಒಂದೇ ಒಂದು ಚಿನ್ನದ ಮೊಟ್ಟೆ. ಕಲ್ಪನೆ ಮಾಡ್ಕೊಳ್ಳಿ, ಅದರೊಳಗೆ ಬರೀ ಜೀವ ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡವೇ ಅಡಗಿದೆ ಅಂತ. ನಕ್ಷತ್ರಗಳು, ಗ್ರಹಗಳು, ಗ್ಯಾಲಕ್ಸಿಗಳು ಎಲ್ಲವೂ. ಇದು ಯಾವುದೋ ಸೈನ್ಸ್ ಫಿಕ್ಷನ್ ಕಥೆ ಅಲ್ಲ, ಬದಲಿಗೆ ಸಾವಿರಾರು ವರ್ಷಗಳ ಹಿಂದಿನ ಒಂದು ಮಹಾನ್ ಗ್ರಂಥದ ಮೂಲದೃಷ್ಟಿ. ಬನ್ನಿ, ಬ್ರಹ್ಮಾಂಡ ಪುರಾಣದ ಈ ಅದ್ಭುತ ಲೋಕದೊಳಗೆ ಇಳಿದು ನೋಡೋಣ. ಮೊದಲಿಗೆ ಈ ಗ್ರಂಥದ ಹೆಸರಲ್ಲೇ ಅದರ ಸಂಪೂರ್ಣ ಸಾರ ಅಡಗಿದೆ. ಇದು ಕೇವಲ ಒಂದು ಟೈಟಲ್ ಅಲ್ಲ, ಎರಡೇ ಪದಗಳಲ್ಲಿರುವ ಒಂದು ಫಿಲಾಸಫಿ. ಬ್ರಹ್ಮಾಂಡ ಅಂದ್ರೆ ಬ್ರಹ್ಮನ ಮೊಟ್ಟೆ. ಈ ಒಂದೇ ಒಂದು ಪವರ್ಫುಲ್ ರೂಪಕ ಇಡೀ ಗ್ರಂಥವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಕೀಲಿದ್ದ ಹಾಗೆ. ಅಂದ್ರೆ ಈ ವಿಶ್ವ ಸುಮ್ಮನೆ ಸೃಷ್ಟಿಯಾಗ್ಲಿಲ್ಲ, ಬದಲಿಗೆ ಒಂದು ದೈವಿಕ ಚಿನ್ನದ ಮೊಟ್ಟೆಯಂತ ಮೂಲದಿಂದ ಹೊರಹೊಮ್ಮಿತು ಅನ್ನೋ ಅದ್ಭುತ ಕಲ್ಪನೆ ಇದು. ಹಾಗಾದ್ರೆ ಈ ಬ್ರಹ್ಮಾಂಡ ಅನ್ನೋ ಮೊಟ್ಟೆಯ ಅದ್ಭುತ ಪರಿಕಲ್ಪನೆ ಇರೋ ಈ ಗ್ರಂಥ ಎಲ್ಲಿಂದ ಬಂತು? ಇದರ ಮಹತ್ವಾದ್ರೂ ಏನು? ನೋಡಿ, ಬ್ರಹ್ಮಾಂಡ ಪುರಾಣ ಕೇವಲ ಯಾವುದೋ ಒಂದು ಅಪ್ರಚಲಿತ ಗ್ರಂಥ ಅಲ್ಲ. ಇದು ಹಿಂದೂ ಧರ್ಮದ ಜ್ಞಾನ ಪರಂಪರೆಯ ಒಂದು ಬೃಹತ್ ಲೈಬ್ರರಿಯಲ್ಲಿರೋ ಒಂದು ಪ್ರಮುಖ ಆಧಾರ ಸ್ತಂಭ. ಇದು ಒಂದು ಬಹಳ ವಿಶೇಷವಾದ ಗುಂಪಿಗೆ ಸೇರಿದೆ. ಅದೇ 18 ಮಹಾಪುರಾಣಗಳು. ಇವುಗಳನ್ನ ಪ್ರಾಚೀನ ಭಾರತದ ಎನ್ಸೈಕ್ಲೋಪೀಡಿಯಾಗರು ಅಂತಾನೆ ಕರಿಬಹುದು. ಈ 18ರಲ್ಲಿ ಒಂದಾಗಿರೋದು ಮತ್ತು ಅಷ್ಟೇ ಅಲ್ಲ, ಅತ್ಯಂತ ಪ್ರಾಚೀನವಾದದ್ದು ಅಂತಾನೂ ಪರಿಗಣಿಸಲ್ಪಟ್ಟಿರೋದು ಈ ಪುರಾಣಕ್ಕೆ ಒಂದು ದೊಡ್ಡ ಸ್ಥಾನಮಾನವನ್ನೇ ಕೊಡುತ್ತೆ. ಸರಿ, ಇದರ ಸ್ಥಾನಮಾನ ಏನು ಅಂತ ಈಗ ನಮ್ಗೆ ಗೊತ್ತಾಯ್ತು. ಹಾಗಿದ್ರೆ ಇನ್ನೇನು ತಡ, ಬನ್ನಿ ಆ ಬ್ರಹ್ಮಾಂಡ ಅನ್ನೋ ಮೊಟ್ಟೆಯನ್ನ ಒಡೆದು ಅದ್ರೊಳಗೇನಿದೆ ಅಂತ ಇಣುಕಿ ನೋಡೇ ಬಿಡೋಣ. ಈ ಪುರಾಣದ ಗರ್ಭದಲ್ಲಿ ಅಡಗಿರುವ ವಿಷಯಗಳಾದೂ ಏನು? ಯಾವುದೇ ಒಂದು ದೊಡ್ಡ ಎನ್ಸೈಕ್ಲೋಪೀಡಿಯಾದ ಹಾಗೆ ಇದಕ್ಕೂ ಒಂದು ಸುಂದರವಾದ ರಚನೆ ಇದೆ. ಇದನ್ನ ಮುಖ್ಯವಾಗಿ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದಕ್ಕೂ ಅದರದೇ ಆದ ನಿರ್ದಿಷ್ಟ ಉದ್ದೇಶವಿದೆ. ಅಂದ್ರೆ ಇದು ಸುಮ್ನೆ ಕಥೆಗಳನ್ನ ಎಲ್ಲೆಂದಲ್ಲೆಲ್ಲೂ ತುಂಬಿರೋ ಗ್ರಂಥವಲ್ಲ, ಬದಲಿಗೆ ಜ್ಞಾನವನ್ನ ಒಂದು ಕ್ರಮಬದ್ಧವಾಗಿ ನಮ್ಮ ಮುಂದೆ ಇಡೋ ಪ್ರಯತ್ನ. ಮತ್ತು ಆ ಜ್ಞಾನದ ವ್ಯಾಪ್ತಿ ಅಬ್ಬಬ್ಬಾ ನಿಜಕ್ಕೂ ಬೆರಗುಗೊಳಿಸುತ್ತೆ. ಇದು ಬ್ರಹ್ಮಾಂಡದ ಸೃಷ್ಟಿಯಂತಹ ದೊಡ್ಡ ವಿಷಯದಿಂದ ಹಿಡಿದು ಭೂಮಿಯ ಮೇಲಿನ ಸಣ್ಣ ಸಂಗ ವಿಷಯಗಳವರೆಗೂ ಚರ್ಚಿಸುತ್ತೆ. ಇಲ್ಲಿ ಸೃಷ್ಟಿ ಹೇಗೆ ನಡೀತು ಅನ್ನೋ ಸಂಪೂರ್ಣ ವಿವರಣೆ ಇದೆ. ಆಮೇಲೆ ಮಾನವ ಇತಿಹಾಸಕ್ಕೆ ಬಂದು ಸೂರ್ಯವಂಶ ಮತ್ತು ಚಂದ್ರವಂಶದಂತಹ ಮಹಾನ್ ರಾಜವಂಶಗಳ ಕಥೆಗಳನ್ನ ಹೇಳುತ್ತೆ. ಅಷ್ಟೇ ಅಲ್ಲ, ಪ್ರಾಚೀನ ಭೂಗೋಳ ಅಂದ್ರೆ ದ್ವೀಪಗಳು, ಪರ್ವತಗಳು, ನದಿಗಳ ಬಗ್ಗೆ ವಿವರಣೆ ಮತ್ತು ಪರಶುರಾಮ ಅವತಾನದ ಕಂಪ್ಲೀಟ್ ಸ್ಟೋರಿ ಕೂಡ ಇಲ್ಲೇ ಸಿಗುತ್ತೆ. ಅಪ್ಪ, ಒಂದೇ ಗ್ರಂಥದಲ್ಲಿ ಒಂದು ಜ್ಞಾನದ ವಿಶ್ವವೇ ಇದೆ. ಆದ್ರೆ ಈ ಜ್ಞಾನದ ಮಹಾಸಾಗರದಲ್ಲಿ ಒಂದು ಭಾಗವನ್ನ ಈ ಪುರಾಣದ ಕಿರೀಟದಲ್ಲಿರೋ ವಜ್ರ ಅಂತಾನೆ ಹೇಳ್ಬಹುದು. ಇವತ್ತಿಗೂ ಈ ಗ್ರಂಥ ತುಂಬಾ ಪ್ರಸಿದ್ಧವಾಗಿರೋದೇ ಆ ಒಂದು ಭಾಗದಿಂದ. ಅದೇ ಲಲಿತಾ ಸಹಸ್ರನಾಮ. ದೇವಿ ಲಲಿತೆಯ 1000 ನಾಮಗಳ ಈ ಪವಿತ್ರ ಸ್ತೋತ್ರದ ಮೂಲ ಇರೋದೇ ಇಲ್ಲಿ, ಈ ಪುರಾಣದ ಲಲಿತೋಪಾಖ್ಯಾನ ಅನ್ನೋ ಅಧ್ಯಾಯದಲ್ಲಿ. ಲಲಿತಾ ಸಹಸ್ರನಾಮವನ್ನ ಇಷ್ಟು ವಿಶೇಷವಾಗಿಸೋದು ಕೇವಲ ಅದರಲ್ಲಿರೋ ಹೆಸರುಗಳಲ್ಲ, ಬದಲಿಗೆ ಅದನ್ನ ನಮ್ಗೆ ತಿಳಿಸಿದ ರೀತಿ. ಇದೇನೋ ಒಂದು ಲಿಸ್ಟ್ ಅಲ್ಲ, ಬದಲಿಗೆ ಇಬ್ಬರು ಮಹಾನ್ ವ್ಯಕ್ತಿಗಳ ನಡುವಿನ ಒಂದು ಪವಿತ್ರ ಸಂವಾದ. ಜ್ಞಾನದ ಸಾಕಾರ ರೂಪವೇ ಆದ ಹಯಗ್ರೀವ ಕತ್ತು ಮಹರ್ಷಿ ಅಗಸ್ತ್ಯರ ನಡುವಿನ ಮಾತುಕಥೆಯಿದು. ಈ ಸಂವಾದದ ರೂಪ ಇದೆಯಲ್ಲ, ಇದು ಅದನ್ನ ಕೇವಲ ಒಂದು ಸ್ತೋತ್ರವಾಗಿ ಉಳಿಸದೆ ಒಂದು ಆಳವಾದ ಆಧ್ಯಾತ್ಮಿಕ ಬೋಧನೆಯಾಗಿ ಬದಲಾಯಿಸುತ್ತೆ. ಹಾಗಾದ್ರೆ ಸೃಷ್ಟಿಯ ಕಥೆ, ಇತಿಹಾಸ ಮತ್ತು ಸ್ತೋತ್ರಗಳನ್ನೆಲ್ಲ ಮೀರಿ ಬ್ರಹ್ಮಾಂಡ ಪುರಾಣದ ಅಸಲಿ ಸಂದೇಶವಾದ್ರೂ ಏನು? ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಈ ಗ್ರಂಥ ಇವತ್ತಿಗೂ ಜನರ ಮನಸ್ಸಿನಲ್ಲಿ ಯಾಕೆ ಇಷ್ಟು ರಿಲೇಟ್ ಆಗುತ್ತೆ? ಉತ್ತರ ಇರೋದು ಜ್ಞಾನ ಮತ್ತು ಅಂತಿಮ ಮುಕ್ತಿಯ ಮಾರ್ಗದ ಬಗ್ಗೆ ಇದು ಕೊಡುವ ಗೈಡೆನ್ಸ್ನಲ್ಲಿ. ಆಧ್ಯಾತ್ಮಿಕವಾಗಿ ಇದನ್ನ ಒಂದು ಸಾತ್ವಿಕ ಪುರಾಣ ಅಂತ ವರ್ಗೀಕರಿಸಲಾಗಿದೆ. ಅಂದ್ರೆ ಇದು ಶುದ್ಧತೆ, ಜ್ಞಾನ ಮತ್ತು ಸಾಮರಸ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತೆ. ಆಧ್ಯಾತ್ಮಿಕ ಸಾಧಕರಿಗೆ ಇದು 2 ಪ್ರಮುಖ ದಾರಿಗಳನ್ನ ತೋರಿಸುತ್ತೆ. ಒಂದು ಯೋಗ ಅಂದ್ರೆ ಶಿಸ್ತಿನ ಮಾರ್ಗ, ಇನ್ನೊಂದು ಭಕ್ತಿ ಅಂದ್ರೆ ಸಂಪೂರ್ಣ ಸಮರ್ಪಣೆಯ ಮಾರ್ಗ. ಇವೆರಡೂ ಅಂತಿಮವಾಗಿ ಮೋಕ್ಷಕ್ಕೆ ಅಂದ್ರೆ ಬಿಡುಗಡೆಗೆ ಕರ್ಕೊಂಡು ಹೋಗುತ್ತೆ. ಮತ್ತು ವಿಶೇಷವಾಗಿ ದೈವಿಕ ತಾಯಿ ಅಥವಾ ದೇವಿಯ ಆರಾಧಕರಿಗೆ ಈ ಗ್ರಂಥ ಒಂದು ಪವಿತ್ರ ಧರ್ಮ ಗ್ರಂಥಕ್ಕಿಂತ ಖಂಡಿತ ಕಡಿಮೆಯೇನಲ್ಲ. ಇದೆಲ್ಲ ಕೇಳಿದ್ಮೇಲೆ ಒಂದು ಯೋಚನೆ ಬರುತ್ತೆ ಅಲ್ವಾ? ಇಷ್ಟೆಲ್ಲ ವೈವಿಧ್ಯತೆಯಿಂದ ಕೂಡಿರೋ ಇಡೀ ಬ್ರಹ್ಮಾಂಡವೇ ಒಂದೇ ಒಂದು ಬಿಂದುವಿನಿಂದ, ಒಂದು ದೈವಿಕ ಮೊಟ್ಟೆಯಿಂದ ಹುಟ್ಟಿದೆ ಅನ್ನೋ ಈ ಪ್ರಾಚೀನ ಕಲ್ಪನೆ ನಮ್ಮೆಲ್ಲರ ನಡುವಿನ ಸಂಪರ್ಕದ ಬಗ್ಗೆ ಏನ್ ಹೇಳಬಹುದು? ಈ ವಿಶಾಲವಾದ ವಿಶ್ವದಲ್ಲಿ ನಮ್ಮ ಸ್ಥಾನದ ಬಗ್ಗೆ ಏನ್ ಸೂಚಿಸ್ಬೋದು? ಇದು ನಿಜಕ್ಕೂ ಒಂದು ಪವರ್ಫುಲ್ ಐಡಿಯಾ. ಯಾಕಂದ್ರೆ ಆಳದಲ್ಲಿ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ, ಎಲ್ಲವೂ ಒಂದೇ ಮೂಲದಿಂದ ಬಂದಿದೆ ಅಂತ ಇದು ಹೇಳಿದ ಹಾಗೆ ಆಗತ್ತೆ.